ಫೈರ್ ಸ್ಟೇಷನ್ ಎಲ್ಲಿ ಬರುತ್ತೆ ಅಂತ ಚಿಕ್ಕಬಳ್ಳಾಪುರ ಯಾವುದು ಬಾಗೇಪಲ್ಲಿ ಬರ್ತೀವಿ ನಾವು ಆ ರೋಡ್ ಹೈವೇಲಿ ಬರುತ್ತೆ. ನಮ್ದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆ. ಈಗ ಬಾಗೇಪಲ್ಲಿಯಲ್ಲಿ ಒಂದು ಫೈರ್ ಇಂಜಿನ್ ಮಾತ್ರ ಇದೆ. ಒಂದು ಇಲ್ಲಿ ನಮ್ದು ಬಾಗೇಪಲ್ಲಿ ತಾಲೂಕು ಮಾತ್ರ ಅಲ್ಲ, ಚೋಳೂರು ಮತ್ತೆ ಬಾಗೇಪಲ್ಲಿ ಇಲ್ಲಿ ಎರಡೂ ಕಡೆ ಏನು ಇನ್ಸಿಡೆಂಟ್ ಆದ್ರೂ ತಗೊಳ್ಬೇಕು. ಆದ್ರೆ ಫೈರ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಬೆಂಕಿ ಉಂಟಾಗಬೇಕಾದ್ರೆ ಮುಖ್ಯವಾಗಿ 3 ಅಂಶಗಳು ಬೇಕು ನಮ್ಗೆ. ಒಂದು ಉರಿತಕ್ಕಂಥ ವಸ್ತು, ಫ್ಯೂಯಲ್, ಹೀಟ್, ಆಕ್ಸಿಜನ್. ನೇಚರಲ್ಲಿ ಆಕ್ಸಿಜನ್ ಇದೆ. ಫ್ಯೂಯಲ್ ಅಂದ್ರೆ ಉರಿತಕ್ಕಂಥ ಇನ್ನೊಂದು ಯಾವುದು ವುಡ್, ಇದು ವುಡ್. ಮತ್ತೆ ಅದಕ್ಕೊಂದು ಹೀಟ್ ಕೊಡ್ತದೆ. ಅಂದ್ರೆ ನಿರ್ದಿಷ್ಟ ಟೆಂಪರೇಚರ್ ಸಿಕ್ಕಿದಾಗ ಬೆಂಕಿ ಉಂಟಾಗುತ್ತೆ. ಈ 3 ಅಂಶಗಳಿದ್ದು ಒಂದು ತ್ರಿಕೋನಾಕಾರ ಟ್ರಯಾಂಗಲ್ ಸಿಸ್ಟಮ್ ಅಲ್ಲಿ ಫೈರ್ ಉಂಟಾಗುತ್ತೆ. ನಾವು ಫೈರ್ ಅಂತ ಕರಿತೀವಿ. ಈಗ ಬೆಂಕಿ ಉಂಟಾಗಬೇಕಾದ್ರೆ 3 ಅಂಶಗಳು ಬೇಕು ಅಂತ ಹೇಳಿದ್ವಿ. ಉರಿತಕ್ಕಂಥ ವಸ್ತು, ಗಾಳಿ ಇರ್ತಕ್ಕಂಥ ಆಮ್ಲಜನಕ ಮತ್ತೆ ನಿರ್ದಿಷ್ಟ ಟೆಂಪರೇಚರ್. ಈ 3 ಅಂಶಗಳಿಂದ ಮಾತ್ರ ಬೆಂಕಿ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್ ಸೌದೆ ಒಲೆ ಹತ್ತಿರ ಸೌದೆ ಉರಿತಕ್ಕಂಥ ವಸ್ತು, ಆಕ್ಸಿಜನ್ ಎಲ್ಲ ಇದೆಯಲ್ಲ, ನಾವು ಉಸಿರಾಡ್ತಕ್ಕಂಥ ಗಾಳಿ ಯಾವುದು ಆಕ್ಸಿಜನ್ ಇದೆ. ಈ ಮತ್ತೆ ಅದಕ್ಕೊಂದು ನಿರ್ದಿಷ್ಟ ಟೆಂಪರೇಚರ್ ಮ್ಯಾಚ್ ಮಾಡ್ಕೊಂಡು ಬೆಂಕಿ ಹತ್ತಿ ಬೆಂಕಿ ಉಂಟಾಗುತ್ತೆ ಅಲ್ವಾ. ಈಗ ಬೆಂಕಿ ಉಂಟಾದ ತಕ್ಷಣ ಏನೇನು ಕಾಣುತ್ತೆ ನ್ಯಾಚುರಲ್ ನಮ್ಗೆ, ನಮ್ಮ ಕಣ್ಣಿಗೆ ಏನೇನು ಕಾಣಿಸ್ಬಹುದು. ಇಲ್ಲಿ ಬೆಂಕಿ ಉರಿತಾ ಇರ್ತದೆ, ನೀವು ನೋಡಿರ್ತಾರೆ, ಏನೇನು ಕಾಣುತ್ತೆ? ಹೊಗೆ ಕಾಣಿಸುತ್ತೆ, ಮತ್ತೆ ಫ್ಲೇಮ್ ಕಾಣುತ್ತೆ ದೊಡ್ಡದಾಗಿ, ಮತ್ತೆ ಹತ್ರ ಹೋದ ಶಾಖ ಗೊತ್ತಾಗುತ್ತೆ ನಮಗೆ ಅಲ್ವಾ. ಬೆಳಕು, ಕತ್ತಲಲ್ಲಿ ಬೆಳಕು ಗೊತ್ತಾಗುತ್ತೆ ಅಲ್ವಾ. ಈ ಕತ್ತಲಲ್ಲಿ ಬೆಂಕಿ ಉಂಟಾಗಿದ್ರೆ ನಮಗೆ ಬೆಳಕು ಗೊತ್ತಾಗುತ್ತೆ, ಬೆಳಕು ಕಾಣಿಸುತ್ತೆ ಅಲ್ವಾ. ಈ ರೀತಿ ನಾವು ಒಂದು ವಸ್ತುವಿಗೆ ಬೆಂಕಿ ಉಂಟಾದಾಗ ಏನೇನು ಅಂಶಗಳು ಕಾಣುತ್ತೆ ಅಂತ ಗೊತ್ತಾಯ್ತು. ಈಗ ನಮ್ಮ ಇಲಾಖೆ ಏನಂದ್ರೆ ಕರ್ನಾಟಕ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್ ಅಂತ, ಇದೊಂದು ಸ್ಟೇಟ್ ಗೌರ್ಮೆಂಟ್ ಇದ್ದಂಗೆ, ಗೊತ್ತಾಯ್ತಲ್ವಾ, ಕರ್ನಾಟಕ ಸರ್ಕಾರ. ಸರ್ ಫೈರ್ ಸ್ಟೇಷನ್ ನಂಬರ್ ಗೊತ್ತಿದೆ ನಿಮಗೆ? ಬಾಗೇಪಲ್ಲಿ ಫೈರ್ ಸ್ಟೇಷನ್ ನಂಬರ್ ಗೊತ್ತಿದೆಯಾ ಎಲ್ಲರಿಗೂ? ಬರ್ಕೊಳ್ಳಿ, 08150 ಲಾಸ್ಟ್ ಅಲ್ಲಿ ಬರ್ತಿರ್ತೀವಿ. ಇದು ಎಮರ್ಜೆನ್ಸಿ ನಂಬರ್. ನೀವು ಫೈರ್ ಇನ್ಸಿಡೆಂಟ್ ಆದಾಗ 08150 283 101 08150 283 101. ಇದು ಬಾಗೇಪಲ್ಲಿ ಫೈರ್ ಸ್ಟೇಷನ್ ನಂಬರ್. ಈ ನಂಬರ್ ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ಏನ್ ಹೇಳ್ತೀರಾ? ಸರ್ ಬೆಂಕಿ ಇದೆ ಬಂದ್ಬಿಡಿ ಸರ್ ಅಂತ ಹೇಳ್ತೀರಾ ಅಲ್ವಾ. ಬರೋಕ್ಕಾಗುತ್ತಾ? ಆಗಲ್ಲ. ನೀವು ಯಾವುದೇ ನಂಬರ್ ಕಾಲ್ ಮಾಡಿದ್ರೆ ಏನೋ ಒಂದು ಇನ್ಸಿಡೆಂಟ್ ಆದ್ರೂ ಎಲ್ಲರಿಗೂ ಭಯ ಇರ್ತದೆ. ನೀವು ಯಾವುದೇ ಗಾಬರಿ ಪಡದೆ ಭಯ ಪಡದೆ ಕ್ಲೀನಾಗಿ ಮಾಹಿತಿ ಕೊಡ್ಬೇಕು. ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ನೀವು ಕಾಲ್ ಮಾಡಿರೋ ಮೊಬೈಲ್ ನಂಬರು, ನಿಮ್ಮ ಊರ ಅಡ್ರೆಸ್, ಯಾವ ಊರಲ್ಲಿ ಬೆಂಕಿ ಅನಾಹುತ ಆಗಿದೆ, ಏನ್ ಬೆಂಕಿ ಅನಾಹುತ ಆಗಿದೆ, ಆ ಊರಿಗೆ ಬರ್ತಕ್ಕಂಥ ಮಾರ್ಗ, ಇಷ್ಟು ಮಾಹಿತಿ ನೀವು ಕರೆಕ್ಟ್ ಕೊಟ್ರೆ ಅಲ್ಲಾಗಿರ್ತಕ್ಕಂಥ ಅನಾಹುತಕ್ಕೆ ನಮ್ಮ ಸಿಬ್ಬಂದಿ ಮತ್ತು ಫೈರ್ ಇಂಜಿನ್ ಬಂದು ಅನಾಹುತ ತಪ್ಪಿಸೋದಕ್ಕೆ ಅನುಕೂಲ ಆಗುತ್ತೆ. ನೀವು ಕರೆಕ್ಟ್ ಸುಮ್ಮನೆ ಕಾಲ್ ಮಾಡ್ಬಿಟ್ಟು ಸರ್ ಬೆಂಕಿ ಇದೆ ಬಂದ್ಬಿಟ್ಟು ಅಂದ್ರೆ ಬರೋದಕ್ಕಾಗಲ್ಲ. ಅದಕ್ಕೆ ನೀವು ಕರೆಕ್ಟ್ ಆಗಿ ಮಾಹಿತಿ ಕೊಡ್ಬೇಕು ಆ ನಂಬರ್ ಕಾಲ್ ಮಾಡಿ. ಬಟ್ ಈ ನಂಬರ್ ಹೋಗಿಲ್ಲ ಒಂದ್ಸಲ, ಈಗ ಅದು BSNL ಲ್ಯಾಂಡ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ ಒಂದ್ಸಲ ನೆಟ್ವರ್ಕ್ ಪರ್ಪಸ್ಗೆ ಸಿಗೋಲ್ಲ. ಅವಾಗ ಏನ್ ಮಾಡ್ತೀರಾ? 112 ಇದು ಎಮರ್ಜೆನ್ಸಿ ನಂಬರ್, ಎಲ್ಲದಕ್ಕೂ ಎಮರ್ಜೆನ್ಸಿ ನಂಬರ್ 112 ನೋಡಿದ್ರಲ್ಲ. 112 ಜೇಬಲ್ಲಿ ಓಡಾಡ್ತೀವಿ, ಕಾರಲ್ಲಿ ಓಡಾಡ್ತಾ ಇರ್ತೀವಿ. 112 ಏನಂತಂದ್ರೆ ಫೈರು, ಪೊಲೀಸು, ಆಂಬುಲೆನ್ಸ್, ಈ 3 ಸೇವೆಗಳು ಸಿಗುತ್ತೆ ನಿಮಗೆ. ಫೈರ್ ಸರ್ವಿಸ್ ಸೇವೆ ಬೇಕು ಬೆಂಕಿ ಅನಾಹುತ ಆದ್ರೆ, ಮತ್ತೆ ಪೊಲೀಸ್ ಕಂಪ್ಲೇಂಟ್ ಏನು ನಿಮ್ಮ ಮನೆಯಲ್ಲಿ ಗಲಾಟೆ ಆದ್ರೆ ಪೊಲೀಸ್ ಸೇವೆ ಬೇಕು, ಯಾಕಂದ್ರೆ ನಮ್ಗೆ ಹುಷಾರಿಲ್ಲ ಆದ್ರೆ ಆಂಬುಲೆನ್ಸ್ ಬೇಕು ಅಂತ ಸಂದರ್ಭದಲ್ಲಿ 112 ನಂಬರ್ ಕಾಲ್ ಮಾಡಿ ಇದೇ ರೀತಿ ಮಾಹಿತಿ ಕೊಡ್ಬೇಕು. ನಿಮ್ಮ ಹೆಸರು, ಮೊಬೈಲ್ ನಂಬರು, ನಿಮ್ಮ ದೂರವಾಣಿ ಸಂಖ್ಯೆ, 3 ಅಡ್ರೆಸ್, ಅಲ್ಲಿ ಏನು ಅನಾಹುತ ಆಗಿದೆ ಅಂತಕ್ಕಂಥದ್ದು ಕ್ಲೀನಾಗಿ ಮಾಹಿತಿ ಕೊಟ್ರೆ ಅಲ್ಲಿ ಆಗಿರ್ತಕ್ಕಂಥ ಫೈರ್ ಸ್ಟೇಷನ್ ಅಲ್ಲಿ ಬರೋದು ಅನುಕೂಲ. ಈಗ ಮೊದಲು ಏನಾಗುತ್ತಂದ್ರೆ 2004ರಿಂದ ಈ ಕಡೆ ಏನಾಗಿದೆ ನಮ್ಮ ಇಲಾಖೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳಾಗಿದೆ. ಮೊದಲಿಗೆ ಬರೀ ಅಗ್ನಿಶಾಮಕ ಸೇವೆಗಳಂತೆ. 2004ನೇ ಇಸ್ವಿಯಿಂದ ಹಿಂದೆ ಅಗ್ನಿಶಾಮಕ ಸೇವೆಗಳಂತೆ. 2004ನೇ ಇಸ್ವಿಯಿಂದ ಏನಾಗಿದೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳಂತ ಏನಾಗದ್ರೆ ಅಂತಂದ್ರೆ ಬರೀ ಬೆಂಕಿ ಆರಿಸೋ ಕೆಲಸ ಮಾತ್ರ ಮಾಡಲ್ಲ ಅಗ್ನಿಶಾಮಕ ಇಲಾಖೆ. ಈ ಬೆಂಕಿ ಆರಿಸೋ ಕೆಲಸ ಜೊತೆಯಲ್ಲಿ ಕೆಲವು ವಿಶೇಷ ಸೇವೆಗಳನ್ನು ಮಾಡ್ತಾರೆ. ಸ್ಪೆಷಲ್ ಸರ್ವಿಸ್ ಏನಾಗುತ್ತೆ? ಸ್ಪೆಷಲ್ ಸರ್ವಿಸ್ ಅಂತಂದ್ರೆ ಈಗ ರೈಲು ಅಪಘಾತಗಳಾಗುತ್ತೆ, ರಸ್ತೆ ಅಪಘಾತಗಳಾಗುತ್ತೆ, ವಿಮಾನ ಅಪಘಾತಗಳಾಗುತ್ತೆ, ಮತ್ತೆ ಫ್ಲಡ್ ಆಗುತ್ತೆ. ಫ್ಲಡ್ ಅಂದ್ರೆ ಏನು? ಪ್ರವಾಹ ಬರುತ್ತೆ. ಈಗ ತಗ್ಗು ಪ್ರದೇಶಗಳಿರುತ್ತೆ, ಮತ್ತೆ ಮಳೆ ಜಾಸ್ತಿ ಆದಾಗ ಕೆಲವು ಬಿಲ್ಡಿಂಗ್ಸ್ ಕೊಲಾಪ್ಸ್ ಆಗುತ್ತೆ. ಮತ್ತೆ ಈಗ ಈ ತಾಲೂಕು ಲೆವೆಲ್ ಏನಾಗುತ್ತೆ ಅಂದ್ರೆ ಈಗ ಎಲ್ಲ ಹಳ್ಳಿ ಮಕ್ಕಳೆಲ್ಲ ನೀವು ಈ ಕೃಷಿ ಹೊಂಡಗಳೆಲ್ಲ ಕಟ್ಟಿದ್ದಾರೆ, ಕೆರೆ ಕುಂಟೆಗಳಿರ್ತವೆ, ಅದ್ರಲ್ಲಿ ಸ್ವಿಮ್ ಮಾಡಕ್ ಹೋಗಿ ಯಾರು ಡೆತ್ ಆಗಿರ್ತಾರೆ, ಪ್ರಾಣಿಗಳು ಬಿದ್ದೋಗ್ತವೆ ಹುಲ್ ತಿನ್ನಕ್ ಹೋಗಿ, ಅಂತವನ್ನೆಲ್ಲ ಕೂಡ ನಾವು ರಕ್ಷಣೆ ಮಾಡ್ತೇವೆ. ಅಂದ್ರೆ ನಾವು ಬೆಂಕಿ ಹಾರಿಸೋ ಜೊತೆಯಲ್ಲಿ ಕೆಲವು ವಿಶೇಷ ಸೇವೆಗಳನ್ನು ಮಾಡ್ತೇವೆ ನಾವು, ಸ್ಪೆಷಲ್ ಸರ್ವಿಸ್ ಅಂತ. ಅದಕ್ಕೆ ನಮ್ಮ ಇಲಾಖೆನ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅಂತ ಕರಿತಾರೆ. ಈಗೆಲ್ಲ ನೋಡಿದ್ವಿ ನೀವು ಹಳ್ಳಿ ಕಡೆ ಎಲ್ಲ ಬರ್ತಾ ಇರ್ತದೆ ಫೈರ್ ಇಂಜಿನ್. ಎಲ್ಲ ಕೆರೆ ಕುಂಟೆ ಬಾವಿಗಳು ಬಿದ್ದೋಗಿರ್ತಾರೆ, ಅವ್ರನ್ನ ಡೆಡ್ ಬಾಡಿ ರಿಮೂವ್ ಹೊರಗಡೆ ತೆಗಿಬೇಕು. ಇಲ್ಲ ಒಂದು ಹಸು ಬಿದ್ದೋಗಿರ್ತದೆ, ಯಾವ್ದೋ ಒಂದು ಹೊರಗಡೆ ತೆಗಿಬೇಕು. ಇಲ್ಲ ಒಂದು ತಗ್ಗು ಪ್ರದೇಶ ನೀರು ತುಂಬಿಕೊಂಡಿರ್ತವೆ. ಈಗ ವಿಮಾನ ಅಪಘಾತವಾಯ್ತು ನೋಡಿರ್ತಾರೆ ನೀವು, ಟಿವಿಗಳೆಲ್ಲ, ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ ಬರ್ತಾ ಇರ್ತದೆ. ವಿಮಾನ ಅಪಘಾತ ಸಂದರ್ಭದಲ್ಲಿ ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರೆ, ಬಿಲ್ಡಿಂಗ್ ಕೊಲಾಪ್ಸ್ ಆಗ್ತವೆ, ಆ ಬಿಲ್ಡಿಂಗ್ ಯಾರು ಸಿಲುಕೊಂಡಿರ್ತಾರೆ, ಅವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಇಲಾಖೆ ಕೆಲಸ ಮಾಡ್ತಾರೆ. ಬರೀ ಬೆಂಕಿ ಹಾರಿಸೋ ಕೆಲಸ ಮಾತ್ರ ಮಾಡಲ್ಲ, ಅದ್ರ ಜೊತೆಯಲ್ಲಿ ವಿಶೇಷ ಸೇವೆಗಳನ್ನು ಕೂಡ ಮಾಡ್ತಾರೆ. ಗೊತ್ತಾಯ್ತಲ್ವಾ? ಬರೀ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಗೊತ್ತಾಯ್ತಲ್ವಾ? ಇದು ಬಾಗೇಪಲ್ಲಿಗೆ ಒಂದೇ ಫೈರ್ ಇಂಜಿನ್ ಇದೆ. ನೀವೇನಾದ್ರು ನೋಡ್ಬೇಕು ಅಂದ್ರೆ ಫೈರ್ ಇಂಜಿನ್ ಒಂದ್ಸಲ ನೀವು ಸ್ಕೂಲ್ಗೆಲ್ಲ ಬರ್ತಾ ಇರ್ತೀವಿ, ಎಲ್ಲಾ ಸ್ಕೂಲ್ಗೂ ಫೈರ್ ಬಗ್ಗೆ ಡೆಮೋ ಕಂಡಕ್ಟ್ ಮಾಡ್ತೀವಿ.
ಈಗ ಸ್ಕೂಲ್ಗಳಲ್ಲಿ ಕೆಲವು ಎಕ್ಸ್ಟಿಂಗ್ವಿಷರ್ ಇಟ್ಟಿರ್ತಾರೆ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ನೋಡಿದ್ರಲ್ಲ ನೀವು, ಕೆಲವು ಸಿಲಿಂಡರ್ಸ್ ಇಟ್ಟಿರ್ತಾರೆ. ಅವನ್ನೇನಪ್ಪ ಅಂದ್ರೆ ಬೆಂಕಿಯನ್ನು ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಆರಿಸಲು ಬಳಸ್ತಕ್ಕಂಥ ಒಂದು ಉಪಕರಣ. ಈಗ ಎಲ್ಲಾರ ಮನೆಯಲ್ಲೂ ಗ್ಯಾಸ್ ಬಳಸ್ತಾ ಇದ್ರ, ವಿದ್ಯುತ್ ಇದೆ ಎಲ್ಲಾರ ಮನೆಯಲ್ಲೂ. ಜಾಸ್ತಿ ಹೆಚ್ಚಾಗಿ ಆಗ್ತಕ್ಕಂಥ ಏನಂದ್ರೆ ವಿದ್ಯುತ್ ಮತ್ತೆ ನೀವು ಗ್ಯಾಸ್ ಇಂದ ಬೆಂಕಿ ಉಂಟಾಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಕೂಡ ಎಕ್ಸ್ಟಿಂಗ್ವಿಷರ್ ಇದ್ರೆ ನೀವು ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಆದ್ರೆ ಅವ್ನು ನೀವೇ ಫೈರ್ ಎಕ್ಸ್ಟಿಂಗ್ವಿಷ್ ಮಾಡ್ಬೋದು. ನಿಮ್ಮ ಸ್ಕೂಲ್ಗಳೆಲ್ಲ ಕೊಟ್ಟಿರ್ತಾರೆ. ಯಾವುದೇ ಸ್ಕೂಲು ಅಥರೈಸ್ ಆಗಬೇಕು ಅಂದ್ರೆ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಇರಲೇಬೇಕು. ಕೆಲವು ನೋಡಿದ್ರೆ ಕೆಲವು ಕೋಚಿಂಗ್ ಸೆಂಟರ್ಗಳಲ್ಲಿ ಸುಮಾರು ಇನ್ಸಿಡೆಂಟ್ ಆದ ಕೂಡ ತಗೊಂಡಿದ್ದಾರೆ. ಈಗ ಬೆಂಕಿ ಉಂಟಾದ್ರೆ ಇಲ್ಲೇ ಒಂದು ಬಿಲ್ಡಿಂಗ್ ಅಲ್ಲಿ ಬೆಂಕಿ ಇನ್ಸಿಡೆಂಟ್ ಆಯ್ತು ಅನ್ಸೋಣ, ನೀವೆಲ್ಲ ಗಾಬರಿ ಕೊಟ್ಟು ಆರೋದಕ್ಕೆ ಜಿಗಿಯೋದಕ್ಕೆ ಪ್ರಯತ್ನ ಪಡ್ತೀರ. ಆ ರೀತಿ ಏನು ಮಾಡಂಗಿಲ್ಲ. ಜಿಗಿಯೋದು ಆರೋದು ಏನು ಮಾಡಬಾರ್ದು. ನೀವು ಎಲ್ಲಿ ಸ್ಟೇರ್ ಕೇಸ್ ಇರುತ್ತೋ ಬೆಂಕಿ ಗಾಬರಿ ಪಡದೆ ನಿಧಾನಕ್ಕೆ ನಾವು ಮೂವ್ ಮಾಡು. ಜಿಗಿಯೋದು ಎಲ್ಲ ಮಾಡೋದನ್ನ ದೊಡ್ಡ ಅನಾಹುತ ಆಗುತ್ತೆ. ಅಂತ ಸಂದರ್ಭ ಕೂಡ ನಾವೇನು ಅದಕ್ಕೆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇಟ್ಟಿರ್ತಾರೆ. ಅಂತ ಒಂದು ಅನಾಹುತ ಆಯ್ತ ತಕ್ಷಣ ನೀವೇ ಎಕ್ಸ್ಟಿಂಗ್ವಿಷರ್ ತಗೊಂಡು ಬೆಂಕಿನ ಎಕ್ಸ್ಟಿಂಗ್ವಿಷ್ ಮಾಡೋದು. ನಾವು ಪ್ರಾಕ್ಟಿಕಲ್ ಆಗಿ ಡೆಮೋ ಕೊಡ್ಬೇಕಾದ್ರೆ ಒಂದ್ ದಿವಸ ಕಂಡಕ್ಟ್ ಮಾಡ್ತೀವಿ ಸರ್. ಬೇಕಾದ್ರೆ ನಿಮ್ಗೆ ಒಂದು ಫೈರ್ ಇಂಜಿನ್ ಬಂದು ಎಕ್ಸ್ಟಿಂಗ್ವಿಷರ್ ತಂದು ನಮ್ಮ ವೆಹಿಕಲ್ ಸಮೇತ ಇಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಎಲ್ಲ ಒಂದ್ ದಿವಸ ಬಂದ್ರು ಕೂಡ ನಾವು ಕಂಡಕ್ಟ್ ಮಾಡಿ ತೋರಿಸ್ಕೊಡ್ತೀವಿ. ಗೊತ್ತಾಯ್ತಲ್ವಾ? ಈ ನಂಬರ್ ಬರ್ಕೊಂಡಿರಿ. ನಂಬರ್ ಮತ್ತೆ ಸುಮ್ಮನೆ ಕಾಲ್ ಮಾಡಿಲ್ಲ ನೀವು. ಸುಳ್ಳು ಕರೆಗಳನ್ನ ಕೊಟ್ಟರೆ ಮೇಲೆ ಕೇಸ್ ಆಗುತ್ತೆ. ಯಾಕಂದ್ರೆ ಇದು ಎಮರ್ಜೆನ್ಸಿ ಸೇವೆ ನಮ್ಗೆ. ನೀವು ಆ ಸಂದರ್ಭದಲ್ಲಿ ಕಾಲ್ ಮಾಡಿರ್ತೀರಾ, ನೀವು ಒಂದು ಸುಳ್ಳು ಕರೆ ಕೊಟ್ಟಿರ್ತೀರ, ನಾವು ಅಲ್ಲಿ ಬರ್ತಾ ಇರ್ತೀವಿ. ಮತ್ತೆ ಒಂದು ರಿಯಲ್ ಇನ್ಸಿಡೆಂಟ್ ಬೇರೆ ಕಡೆ ಆಗುತ್ತೆ, ಅಲ್ಲಿ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ರಿಯಲ್ ಇನ್ಸಿಡೆಂಟ್ ಆಗಿದ್ರೆ ಮಾತ್ರ ಆ ನಂಬರ್ಗೆ ಕಾಲ್ ಮಾಡಿ. ಯಾಕಂದ್ರೆ ಫ್ರೀ ಕಾಲ್ ಇದೆ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಸುಮ್ಮನೆ ಫಾಲ್ಸ್ ಕಾಲ್ ಎಲ್ಲ ಮಾಡಿದ್ರೆ ನೀವು ಕಂಪ್ಲೇಂಟ್ ಆಗಿ ಜೈಲಿಗೆ ಹೋಗ್ತೀವಿ. ಗೊತ್ತಾಯ್ತಲ್ವಾ? ಇಲ್ಲ ಫಾಲ್ಸ್ ಕಾಲ್ ಯಾವ ಕೂಡ ಮಾಡಬಾರ್ದು. ಗೊತ್ತಾಯ್ತಲ್ಲ? ಯಾರು ಮಾಡಲ್ಲಲ್ವಾ? ಮತ್ತೆ ನೀವು ಫೈರ್ ಇಂಜಿನ್ ಬರುವಾಗ ರಸ್ತೆಗಳಲ್ಲಿ ಹೋಗ್ತಾ ಇರ್ತೀರಾ, ಅದೊಂದು ಎಮರ್ಜೆನ್ಸಿ ವೆಹಿಕಲ್, ಫೈರ್ ಇಂಜಿನ್ ಆಗಲಿ ಆಂಬುಲೆನ್ಸ್ ಆಗಲಿ ಯಾವುದೋ ಒಂದು ಸೈರನ್ ಊಟ ಹಾಕೊಂಡು ಬರ್ತಾ ಇರ್ತೀವಿ. ನಾವು ಸೈರನ್ ಮಾಡ್ಕೊಂಡು ಗಂಟೆ ಎಲ್ಲ ಆಡಿಸ್ಕೊಂಡು ಜೋರಾಗಿ ಬರ್ತಾ ಇರ್ತೀವಿ. ಅದಕ್ಕೆ ನೀವು ದಾರಿ ಮಾಡ್ಕೊಡ್ಬೇಕು. ನೀವು ವೆಹಿಕಲ್ ಹೋಗ್ತಾ ಇರಲಿ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಲಿ,